ಈ ಕ್ಲಾಸಿನಲ್ಲಿ ಲೆಟರ್ ಮ್ಯಾಟ್ರಿಕ್ಸ್ ಬಗ್ಗೆ ಅಂದ್ರೆ ಅಕ್ಷರಗಳ ಮಾತೃಕೆಗಳ ಬಗ್ಗೆ ಡಿಸ್ಕಸ್ ಮಾಡೋಣ. ಅಂದ್ರೆ ಅಕ್ಷರಗಳ ಮಾತೃಕೆಗಳ ಬಗ್ಗೆ ಕ್ವಶನ್ಸ್ ಕೇಳಿದ್ರ ನಾವು ಯಾವ ತರ ಸಾಲ್ವ್ ಮಾಡಬೇಕು, ಯಾವ ತರ ಅನಲೈಸ್ ಮಾಡಿ ಕೊಟ್ಟಿರೋ ಆಪ್ಷನ್ಸ್ ಅಲ್ಲಿ ಯಾವ ತರ ಚೂಸ್ ಮಾಡ್ಬೇಕು ಅನ್ನೋದನ್ನ ಡಿಸ್ಕಸ್ ಮಾಡೋಣ. ಆಲ್ರೆಡಿ ನಿಮ್ಗೆ ಇದು ಗೊತ್ತೇ ಇರುತ್ತೆ, ಎ ಎಷ್ಟನೇ ನಂಬರ್ ಬರುತ್ತಾ, ಬಿ ಎಷ್ಟನೇ, ಆಲ್ರೆಡಿ ನಾವು ಲೆಟರ್ ಸೀರೀಸ್ ಅಲ್ಲಿ ಡಿಸ್ಕಸ್ ಮಾಡಿದೀವಿ ಅಂತ. ಅಂದ್ರೆ ನಮ್ ಫಸ್ಟ್ ಆಫ್ ಆಲ್ ಏನ್ ಗೊತ್ತಿರಬೇಕು, ಆ ಲೆಟರ್ಸ್ ಎಷ್ಟನೇ ನಂಬರ್ ಇರುತ್ತಾ ಅನ್ನೋದನ್ನ ಎಲ್ಲ ಐಡಿಯಾ ಇರ್ಬೇಕು. ಓಕೆ, ಅದ್ ಐಡಿಯಾ ಇದ್ರೆ ನಮ್ಗೆ ಸ್ವಲ್ಪ ಬಿಡ್ಸೋಕ್ ಈಜಿ ಆಗುತ್ತಾ. ಓಕೆ, ಈಗ ನಿಮ್ಗೆ ಆಲ್ರೆಡಿ ಇನ್ನೊಂದೇನ್ ಹೇಳಿದೆ, ಅಕಸ್ಮಾತ್ ಹಿಂದ್ಗಡೆಯಿಂದ ಲೆಟರ್ಸ್ ಎಷ್ಟ್ ನಂಬರ್ ಬರುತ್ತೆ ಅನ್ನೋದು ಫೈಂಡ್ ಔಟ್ ಮಾಡ್ಬೇಕಾದ್ರೆ ಇಡೀ ಜೆಡ್ ಕಡೆಯಿಂದ ಕೌಂಟ್ ಮಾಡಿದಾಗ ಎಷ್ಟನೇ ನಂಬರ್ ಬರುತ್ತೆ ಅನ್ನೋದು ಫೈಂಡ್ ಔಟ್ ಮಾಡ್ಬೇಕಾದ್ರೆ ಏನ್ ಮಾಡ್ಬೇಕಾಗಿತ್ತು, 27ರಲ್ಲಿ ಆ ನಂಬರ್ ಎಷ್ಟನೇ ಅದ ಅನ್ನೋದನ್ನ ಮೈನಸ್ ಮಾಡ್ಬೇಕು. 27ರಲ್ಲಿ -4 ಮಾಡಿದ್ರೆ ಎಷ್ಟು ಬರುತ್ತಾ, 23 ಬರುತ್ತಾ. 23 ಬಂದ್ರೆ ಜೆಡ್ ಕಡೆಯಿಂದ ಕೌಂಟ್ ಮಾಡಿದಾಗ ಡಿ 23 ನಂಬರ್ ಇರುತ್ತಾ. ಈ ತರ ಇದನ್ನೆಲ್ಲ ಡಿಸ್ಕಸ್ ಮಾಡಿದ್ವಿ. ಓಕೆ, ಇವತ್ತಿನ ಕ್ಲಾಸ್ ನಲ್ಲಿ ಅದೇ ರೀತಿ ಲೆಟರ್ ಮ್ಯಾಟ್ರಿಕ್ಸ್ ಕೊಟ್ಟಾಗ ಸೇಮ್ ನೀವು ಏನ್ ಅಲ್ಲಿ ಅಪ್ಲೈ ಮಾಡಿದ್ರಲ್ಲ ಲಾಜಿಕ್ ಅವನೇ ಇಲ್ಲಿ ಅಪ್ಲೈ ಮಾಡಬೇಕು. ಅಲ್ಲಿ ಸಂಖ್ಯಾ ಮಾತೃಕೆಗಳು ಡಿಸ್ಕಸ್ ಮಾಡುವಾಗ ಏನೇನ್ ಮಾಡಿದ್ರಲ್ಲ ಟೆಕ್ನಿಕ್ಸ್, ಅದೇ ತರ ಇಲ್ಲಿ ಯಾವ ತರ ಲೆಟರ್ ಬರ್ಬೇಕಾದ್ರೆ ಎಷ್ಟ್ ಅಕ್ಷರ ಮುಂದ್ ಹೋಗ್ಯದ, ಮತ್ತೆ ಎಷ್ಟ್ ಲೆಟರ್ಸ್ ಹಿಂದ್ ಬಂದದ, ಅಥವಾ ಯಾವ ಲೆಟರ್ಸ್ ಕೂಡಿದಾಗ ನೆಕ್ಸ್ಟ್ ಲೆಟರ್ ಬಂದದು, ಆ ಲೆಟರ್ಸ್ ಅಲ್ಲಿ ಇನ್ನೊಂದ್ ಲೆಟರ್ ಅದು ಎಷ್ಟನೇ ಸಂಖ್ಯೆ ಇದೆ ಅನ್ನೋದನ್ನ ಕಳೆದಾಗ ಆ ಸಂಖ್ಯೆ ಬಂದದು, ಈ ತರ ಎಲ್ಲ ನೋಡ್ಬೇಕಾಗತ್ತೆ. ಓಕೆ, ಸೊ ನಾವು ಡೈರೆಕ್ಟ್ ಇಲ್ಲಿ ಏನ್ ಮಾಡೋಣ, ಕ್ವಶನ್ಸ್ ಹೋಗೋಣ. ಸೊ ನಾವು ಕ್ವಶನ್ಸ್ ಮಾಡ್ತಾ ಮಾಡ್ತಾ ನಮ್ಗೆ ಅರ್ಥ ಆಗತ್ತೆ. ಓಕೆ, ಈಗ ಮೊದಲ ಪ್ರಶ್ನೆ, ಈಗ ಇಲ್ಲಿ ನೋಡ್ರಿ, ಈ ತರ ಕೊಟ್ಟವ್ರ ಏನಂದ್ರ ಬಿ ಡಿ ಜಿ. ಓಕೆ, ನೆಕ್ಸ್ಟ್ ಎಚ್ ಜೆ ಎಂ. ಓಕೆ, ನೆಕ್ಸ್ಟ್ ಎನ್ ಪಿ ಕ್ವೆಶನ್ ಮಾರ್ಕ್. ಓಕೆ, ಇಲ್ಲಿ ಯಾವ ಲೆಟರ್ ಬರುತ್ತಾ ಅನ್ನೋದನ್ನ ನಾವು ಕಂಡು ಹಿಡಿಬೇಕು. ಈಗ ಇಲ್ಲಿ ನೋಡ್ರಿ, ಬಿ ನೆಕ್ಸ್ಟ್ ಡಿ ಬಂದದ ಅಂದ್ರೆ ನಡು ಏನೇನ್ ಬರುತ್ತಾ, ನಡು ಸಿ ಮಾತ್ರ ಬರುತ್ತಾ. ಓಕೆ, ಬಿ ಮತ್ತು ಡಿ ನಡು ಯಾವ ಲೆಟರ್ ಬರುತ್ತಾ, ಸಿ ಮಾತ್ರ ಬರುತ್ತಾ. ಸೊ ಬಿ ಸಿ ಡಿ ಇ ಎಫ್ ಜಿ. ಇಲ್ಲಿ ಒಂದ್ ಲೆಟರ್ ಮುಂದ್ ಹೋಗ್ಯದ, ಇಲ್ಲಿ 2 ಲೆಟರ್ ಮುಂದ್ ಹೋಗ್ಯದ. ಸೊ ಅಂದ್ರೆ ಥರ್ಡ್ ಲೆಟರ್ ಬಂದದ. ಅಂದ್ರೆ ಇಲ್ಲಿ +2 ಆಗ್ಯದ, ಇಲ್ಲಿ +3 ಆಗ್ಯದ, ಇಲ್ಲಿ +2 ಆಗ್ಯದ, ಇಲ್ಲಿ +3 ಆಗ್ಯದ. ಸೊ ಇಲ್ಲಿ ನೋಡ್ರಿ, ಎಚ್ ಐ ಜೆ ಕೆ ಎಲ್ ಎಂ, ಇಲ್ಲಿ +2 +3 ಆಗಿದೆ. ಅದೇ ಸೇಮ್ ಎನ್ ಓ ಪಿ ಕ್ಯೂ ಆರ್ ಏನ್ ಬರುತ್ತೆ, ಇಲ್ಲಿ ಎಸ್ ಬರುತ್ತಾ. ಓಕೆ, ಕ್ವಶನ್ ಮಾರ್ಕ್ ಇದ್ದಲ್ಲಿ ಏನ್ ಬರ್ಬೇಕು, ಎಸ್ ಬರ್ಬೇಕು. ಸೊ ಎಸ್ ಇರೋ ಆಪ್ಷನ್ ಯಾವುದು, ಆಪ್ಷನ್ ಬಿ ಅದ. ಸೊ ಆಪ್ಷನ್ ಬಿ, ಎಸ್ ಈಸ್ ಕರೆಕ್ಟ್ ಆನ್ಸರ್. ಓಕೆ, ಅರ್ಥ ಆಯ್ತು. ಅಂದ್ರೆ ಇಲ್ಲಿ ಒಂದ್ ಲೆಟರ್ ಮುಂದ್ ಹೋಗ್ಯದ, ಅಂದ್ರೆ 2 ಲೆಟರ್, ಅಂದ್ರೆ 1ನೇ ಲೆಟರ್ ಬಿಟ್ಟು ನೆಕ್ಸ್ಟ್ ಲೆಟರ್ 2ನೇ ಲೆಟರ್ ಮುಂದ್ ಹೋಗ್ಯದ. ಇಲ್ಲಿ 1, 2 ಬಿಟ್ಟು 3ನೇ ಲೆಟರ್ ಮುಂದ್ ಹೋಗ್ಯದ. ಈ ತರ ನೋಡ್ಬೇಕು. ಸೊ ಇಲ್ಲಿ +2 ಆಗಿದೆ ಫಸ್ಟ್, ನೆಕ್ಸ್ಟ್ ಈ 1ನೇ ಕಾಲಮು 2ನೇ ಕಾಲಮ್ಕು +2 ಆಗಿದೆ, 2ನೇ ಕಾಲಮು 3ನೇ ಕಾಲಮ್ಕ +3 ಆಗಿದೆ. ಸೊ ಅದೇ ತರ ಇಲ್ಲಿ ಅಪ್ಲೈ ಮಾಡಿದಾಗ ಏನ್ ಬರುತ್ತೆ, ಎಸ್ ಬರುತ್ತಾ. ಸೊ ಎಸ್ ಯಾವ ಆಪ್ಷನ್ ಅದ, ಆಪ್ಷನ್ ಬಿ ಅದ. ಸೊ ಆಪ್ಷನ್ ಬಿ ಇಸ್ ರೈಟ್ ಆನ್ಸರ್. ಓಕೆ, ಮುಂದಿನ ಪ್ರಶ್ನೆ, ಮೇಲಿನ ಕ್ವಶನ್ ಯಾವ ಲಾಜಿಕ್ ನಾವು ಅಪ್ಲೈ ಮಾಡಿವಲ್ಲ ಸೇಮ್ ಲಾಜಿಕ್ ಇಲ್ಲಿ ಅಪ್ಲೈ ಆಗುತ್ತೆ. ಯಾಕಂದ್ರ ಇಲ್ಲಿ ನೋಡ್ರಿ, ಯು ಆದ ನಂತರ ಯಾವ ಲೆಟರ್ ಬಂದದ, ಪಿ ಬರ್ಬೇಕಾಗಿತ್ತು, ಬಟ್ ಡಬ್ಲ್ಯೂ ಬಂದದ. ಅಂದ್ರೆ ಪಿ ಬಿಟ್ಟು ಡಬ್ಲ್ಯೂ ಬಂದದ. ಡಬ್ಲ್ಯೂ ಆದ ನಂತರ XY ಬಿಟ್ಟು ಜೆಡ್ ಬಂದದ. ಅದೇ ರೀತಿ ಎ ಆದ ನಂತರ ಬಿ ಬರ್ಬೇಕಾಗಿತ್ತು, ಸಿ ಬಂದದ. ಸಿ ಆದ ನಂತರ ಡಿ ಇ ಬಿಟ್ಟು ಎಫ್ ಬಂದದ. ಅಂದ್ರೆ ಇಲ್ಲಿ +2 ಆಗ್ಯದ, ಇಲ್ಲಿ +3 ಆಗ್ಯದ. ಸೊ ಅದೇ ರೀತಿ 2ನೇ ರೋಗೂ ಸೇಮ್ ಲಾಜಿಕ್ ಅಪ್ಲೈ ಆಗ್ಯದ. ಸೊ ನಾವು 3ನೇ ರೋಗೂ ಅದೇ ಲಾಜಿಕ್ ಅಪ್ಲೈ ಆಗಿರುತ್ತೆ. ಸೊ ಜಿ ಆದ ನಂತರ ಎಚ್ ಬಿಟ್ಟು ಐ ಬಂದದ, ಅಂದ್ರೆ ಇಲ್ಲಿ +2 ಆಗ್ಯದ. ನೆಕ್ಸ್ಟ್ ಏನ್ ಮಾಡ್ಬೇಕು ನಾವು, ಐದಿಂದ +3 ಮಾಡಿದಾಗ ಯಾವ್ದು ಬರುತ್ತೆ ನೋಡ್ಬೇಕು, +3 ಮಾಡಿದಾಗ. ಸೊ ಜೆ ಐ ಆದ ನಂತರ ಜೆ ಕೆ ಆದ ನಂತರ ಥರ್ಡ್ ಲೆಟರ್ ಯಾವ್ದು ಬರುತ್ತಾ, ಎಲ್ ಬರುತ್ತಾ. ಸೊ ಕ್ವಶನ್ ಮಾರ್ಕ್ ಇದ್ದಲ್ಲಿ ಏನ್ ಬರ್ಬೇಕು, ಎಲ್ ಬರ್ಬೇಕು. ಸೊ ಆಪ್ಷನ್ ಸಿ, ಎಲ್ ಸರಿಯಾದ ಉತ್ತರ. ಓ ಎಷ್ಟನೇ ಲೆಟರ್ ಅದ, ಓಕೆ,
ಓ 15ನೇ ಲೆಟರ್ ಅದ, ಸಿ 3ನೇ ಲೆಟರ್ ಅದ, ಬಟ್ ಎಲ್ಲ 12ನೇ ಲೆಟರ್ ಅದ. ಇಲ್ಲಿ ಏನ್ ಅರ್ಥ ಆಗತ್ತ ಅಂದ್ರ ನಮ್ಗ 15 ಮೈನಸ್ 3 ಮಾಡಿದಾಗ 12 ಬರುತ್ತ. ಸೊ ಅದೇ ರೀತಿ ಇಲ್ಲಿ ಅಪ್ಲೈ ಆಗ್ಯದ ನೋಡೋಣ, ಚೆಕ್ ಮಾಡೋಣ. ಓಕೆ, ಟಿ ಎಷ್ಟನೇ ಲೆಟರ್ ಅದ? ಟಿ 20ನೇ ಲೆಟರ್ ಅದ. ಕೆ ಎಷ್ಟನೇ ಲೆಟರ್ ಅದ? ಕೆ 11ನೇ ಲೆಟರ್ ಅದ. ಸೊ 20 ಮೈನಸ್ 11 ಮಾಡಿದಾಗ 9 ಬರುತ್ತ. ಸೊ ಐ 9ನೇ ಲೆಟರ್ ಅದ. ನಮಗೆ ಇಲ್ಲಿ ಏನ್ ಅರ್ಥ ಆಗುತ್ತಾ? ಫಸ್ಟ್ ರೋ ಮೈನಸ್ ಸೆಕೆಂಡ್ ರೋ ಮಾಡಿದಾಗ ಥರ್ಡ್ ರೋ ಬರ್ತಾ ಇದೆ. ಸೊ ಅದೇ ರೀತಿ ಇಲ್ಲಿನೂ ಅಪ್ಲೈ ಮಾಡ್ಬೇಕು. ವಾಯ್ ಎಷ್ಟನೇ ಲೆಟರ್ ಅದ? ವಾಯ್ 25ನೇ ಲೆಟರ್ ಅದ. ಜಿ ಎಷ್ಟನೇ ಲೆಟರ್ ಅದ? ಜಿ 7ನೇ ಲೆಟರ್ ಅದ. ಸೊ 25ರಾಗ 7 ಕಳೆದ್ರೆ ಎಷ್ಟು ಬರುತ್ತ? 18 ಬರುತ್ತ. ಸೊ 18ನೇ ಲೆಟರ್ ಯಾವ್ದದ? 18ನೇ ಲೆಟರ್ ಆರ್ ಅದ. ಸೊ ಆಪ್ಷನ್ ಬಿ ಆರ್ ಸರಿಯಾದ ಉತ್ತರ. ಅರ್ಥ ಐತ್ರಿ? ಇಲ್ಲಿ ಏನ ಜಸ್ಟ್ ನಿಮ್ಗ ಡೈರೆಕ್ಟ್ ಅವ್ರ ನಂಬರ್ಸ್ ಕೊಟ್ಟಿದ್ರೆ ನೀವು ನೋಡ್ಬಿಡ್ತೀರಿ. 15ರಾಗ 3 ಕೈರ 12 ರೀ, 20ರಾಗ 11 ಕೈರ 9, ಸೊ 25ರಾಗ 7 ಕೈರ 18 ಬರ್ತೈತ್ರಿ. ಸೊ 18 ಕರೆಕ್ಟ್ ಆನ್ಸರ್ ಸರ್ ಅಂತ ಹೇಳಿ ಹೇಳ್ತೀರಿ. ಬಟ್ ಇಲ್ಲಿ ಏನ್ ಲೆಟರ್ಸ್ ಕೊಟ್ಟಾರಲ್ಲ, ಸೊ ನಾವ್ ಮೊದಲು ಲೆಟರ್ಸ್ ಎಷ್ಟನೇ ನಂಬರ್ ಅದಾವ ಅನ್ನೋದನ್ನ ನೋಡ್ಬೇಕಾಗತ್ತ. ಆದ ನಂತರ ನೆಕ್ಸ್ಟ್ ಅದೇನ್ ಆನ್ಸರ್ ಬರುತ್ತ, 18 ಬಂದ್ ಕೂಡಲೇ 18ಕ್ಕೆ ಯಾವ ಲೆಟರ್ ಅದ ಅನ್ನೋದನ್ನ ಗೊತ್ತಿರ್ಬೇಕು ನಮಗೆ. ಮತ್ತೆ ಇರ್ಲಿಕ್ಕೆ ಮತ್ತೆ ಎದಿಂದ ನೀವು ಎನ್ಸ್ಬೇಕಾಗೈತಿ, 1, ಬಿ 2, ಸಿ 3 ಈ ತರ. ಸೊ ಇಲ್ಲ ನೀವು ಮತ್ತೆ ಎ ಬಿ ಸಿ ಬರ್ತಾ ಕೂಡ್ಬೇಕಾಗತ್ತೆ. ಸೊ 26 ಸಂಖ್ಯೆ ಒಳಗೂ ನೀವು 25ನೇ ಲೆಟರ್ ಯಾವ್ದು, 17ನೇ ಲೆಟರ್ ಯಾವ್ದು, ಈ ತರ ಕೇಳಿದ್ರೆ ಸಡನ್ ಆಗಿ ಹೇಳಕ್ ಬರ್ಬೇಕು. ಅಂದಾಗ ನಿಮ್ಗ ಸ್ವಲ್ಪ ಕಮ್ಮಿ ಟೈಮ್ ಒಳಗೆ ಸಾಲ್ವ್ ಮಾಡಬಹುದು. ಓಕೆ, ದೆನ್ ಇಲ್ಲಿ ನೋಡಿ, ಈ ಪ್ರಶ್ನೆಯಲ್ಲಿ ಇಲ್ಲಿ ಏನ್ ಗೊತ್ತಿರ್ಬೇಕು? ಎಫ್ ಎಷ್ಟನೇ ಲೆಟರ್ ಅದ, ಇ ಎಷ್ಟನೇ ಲೆಟರ್ ಅದ, ಇದೆಲ್ಲ ಐಡಿಯಾ ಇರ್ಬೇಕು. ಓಕೆ, ಎಫ್ ಎಷ್ಟನೇ ಲೆಟರ್ ಅದ? ಎಫ್ 6ನೇ ಲೆಟರ್ ಅದ. ಇ ಎಷ್ಟನೇ ಲೆಟರ್ ಅದ? 5ನೇ ಲೆಟರ್ ಅದ. ಸೊ ಕೆ ಎಷ್ಟನೇ ಲೆಟರ್ ಅದ? 11ನೇ ಲೆಟರ್ ಅದ. ಓಕೆ, ಎನ್ ಇದ ನಮ್ ಕ್ವಶನ್ ಮಾರ್ಕ್ ಕೊಟ್ಟಿರೋ ಕಾಲಂ ಬಿಡೋಣ. ನೆಕ್ಸ್ಟ್ ಇದನ್ನ ನೋಡಿ, ಇಲ್ಲಿ ಎನ್ ಎಷ್ಟನೇ ಲೆಟರ್ ಅದ? ಎನ್ 14ನೇ ಲೆಟರ್ ಅದ. ಡಿ ಎಷ್ಟನೇ ಲೆಟರ್ ಅದ? ಡಿ 4ನೇ ಲೆಟರ್ ಅದ. ಆರ್ ಎಷ್ಟನೇ ಲೆಟರ್ ಅದ? ಆರ್ 18ನೇ ಲೆಟರ್ ಅದ. ಸೊ ನಮ್ಗೆ ಇಲ್ಲಿ ಏನ್ ಅರ್ಥ ಆಗತ್ತಂದ್ರ, ಇದು ನೋಡಿದ ತಕ್ಷಣ ಇಲ್ಲಿ 6, 5, 11 ಅಂದ್ರೆ 6, 5 ಕೂಡಿದ್ರೆ 11. ಸೊ ಫಸ್ಟ್ ರೋ ಪ್ಲಸ್ ಸೆಕೆಂಡ್ ರೋ ಕೂಡಿದಾಗ ಥರ್ಡ್ ರೋ ಬರ್ತಾ ಇದೆ. ಸೊ ಫಸ್ಟ್ ರೋ ಪ್ಲಸ್ ಸೆಕೆಂಡ್ ರೋ ಮಾಡಿದಾಗ ಥರ್ಡ್ ರೋ ಬರತೈತಿ. ಸೊ ಇಲ್ಲಿನೂ ಅದೇ ತರ ಫಸ್ಟ್ ರೋ ಪ್ಲಸ್ ಸೆಕೆಂಡ್ ರೋ ಮಾಡಿದಾಗ ಆನ್ಸರ್ ಏನ ಥರ್ಡ್ ರೋ ಬರ್ತಾ ಇದೆ. ಸೊ ನಮ್ಗೆ ಈಗ ಏನ್ ಗೊತ್ತಾಗುತ್ತೆ? ಫಸ್ಟ್ ರೋ ಪ್ಲಸ್ ಸೆಕೆಂಡ್ ರೋ ಈಕ್ವಲ್ ಟು ಥರ್ಡ್ ರೋ ಆಗ್ಬೇಕು. ಸೊ ಐ ಪ್ಲಸ್ ಕ್ವಶನ್ ಮಾರ್ಕ್ ಇಸ್ ಈಕ್ವಲ್ ಟು ಕ್ಯೂ. ಹೌದು. ಐ ಎಷ್ಟನೇ ಲೆಟರ್ ಅದ? ಐ 9ನೇ ಲೆಟರ್ ಅದ. ಕ್ಯೂ ಎಷ್ಟನೇ ಲೆಟರ್ ಅದ? ಕ್ಯೂ 17ನೇ ಲೆಟರ್ ಅದ. ಸೊ 9 ಪ್ಲಸ್ ಕ್ವಶನ್ ಮಾರ್ಕ್ ಈಕ್ವಲ್ ಟು 17. ನಾ ಬರ್ಕೊಂಡಿದ್ ಕರೆಕ್ಟ್ ಅದ? ಯಾಕಂದ್ರೆ 9 ಪ್ಲಸ್ ಕ್ವಶನ್ ಮಾರ್ಕ್ ಕೂಡಿದಾಗ ನಮ್ಗೆ 17 ಬರ್ಬೇಕಾಗಿತ್ತ. ಸೊ ಇಲ್ಲಿ ಏನಾಗತ್ತೆ, ಈಗ ಕ್ವಶನ್ ಮಾರ್ಕ್ ಇಲ್ಲೇ ಇರ್ಲಿ, 9 ಆ ಸೈಡ್ ಕಳೆದ್ರೆ 17 ಮೈನಸ್ 9 ಆಗ್ತದ. ಸೊ ಕ್ವಶನ್ ಮಾರ್ಕ್ ಈಕ್ವಲ್ ಟು 17ರಲ್ಲಿ 9 ಕಳೆದ್ರೆ ಎಷ್ಟು ಬರ್ತದ? 17ರಲ್ಲಿ 9 ಕಳೆದ್ರ 8 ಬರ್ತದ. ಸೊ 8ನೇ ಲೆಟರ್ ಯಾವ್ದ? ಎಚ್. ಓಕೆ, ಸೊ ಆಪ್ಷನ್ ಎ ಎಚ್ ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ, ಎಷ್ಟನೇ ಅಕ್ಷರ ಬರ್ತಾವ ಅನ್ನೋದನ್ನ ಐಡಿಯಾ ಇರ್ಬೇಕಷ್ಟೇ. ಓಕೆ, ಇಲ್ಲಿ ನೋಡಿ, ಆ ಡಬ್ಲ್ಯೂ ಎಷ್ಟನೇ ಲೆಟರ್ ಅದ? ಡಬ್ಲ್ಯೂ 23ನೇ ಲೆಟರ್ ಅದ. ಎಂ ಎಷ್ಟನೇ ಲೆಟರ್ ಅದ? ಎಂ 13ನೇ ಲೆಟರ್ ಅದ. ಸೊ ಜೆ ಎಷ್ಟನೇ ಲೆಟರ್ ಅದ? ಜೆ 10ನೇ ಲೆಟರ್ ಅದ. ಓಕೆ, ಇಲ್ಲಿನು ಎನ್ ಎಷ್ಟನೇ ಲೆಟರ್ ಅದ? ಎನ್ 14ನೇ ಲೆಟರ್ ಅದ. ಎಲ್ ಎಷ್ಟನೇ ಲೆಟರ್ ಅದ? ಎಲ್ 12ನೇ ಲೆಟರ್ ಅದ. ಬಿ ಎಷ್ಟನೇ ಲೆಟರ್ ಅದ? ಬಿ 2ನೇ ಲೆಟರ್ ಅದ. ಸೊ ನಮ್ಗೆ ಇಲ್ಲಿ ಏನ್ ಅರ್ಥ ಆಗತ್ತಂದ್ರ, ಈ ಕಾಲಮ್ಸ್ ನೋಡಿದಾಗ 23 ಅದ, 13 ಅದ. 23, 13, 10ಕ್ಕೆ ಏನ್ ಸಂಬಂಧ ಅಂದ್ರ 23ರಲ್ಲಿ 13 ಕಳೆದ್ರೆ 10 ಬರ್ತಾ ಇದೆ ಇಲ್ಲಿ. ಅದೇ ರೀತಿ 14ರಲ್ಲಿ 12 ಕಳೆದ್ರ 2 ಇಲ್ಲಿ ಬರ್ತಾ ಇದೆ. ಸೊ ಇಲ್ಲಿ ಏನ್ ಅರ್ಥ ಆಗತ್ತ? ಫಸ್ಟ್ ರೋ ಮೈನಸ್ ಸೆಕೆಂಡ್ ರೋ ಮಾಡಿದಾಗ ಥರ್ಡ್ ರೋ ಒಳಗೆ ಯಾವ್ದು ಬರ್ಬೇಕು ಅನ್ನೋದು ನಮ್ಗೆ ಅರ್ಥ ಆಗ್ತಾ ಇದೆ. ಸೊ ಇಲ್ಲಿ ಏನ್ ಮಾಡ್ಬೇಕು ನಾವ? ಅದೇ ರೀತಿ ಇಲ್ಲಿನೂ ಅಪ್ಲೈ ಮಾಡ್ಬೇಕು. ಎಸ್ ಎಷ್ಟನೇ ಅಕ್ಷರ? ಎಸ್ ಎಸ್ 19ನೇ ಅಕ್ಷರ. ಐ ಎಷ್ಟನೇ ಅಕ್ಷರ? ಐ 9ನೇ ಅಕ್ಷರ. ಸೊ ನಮ್ಗೆ ಇಲ್ಲಿ ಏನ್ ಮಾಡ್ಬೇಕು? ಫಸ್ಟ್ ಮೈನಸ್ ಸೆಕೆಂಡ್ ಮಾಡಿದಾಗ ಥರ್ಡ್ ಬರುತ್ತ. ಫಸ್ಟ್ ಎಷ್ಟದ? 19 ಅದ. ಮೈನಸ್ ಸೆಕೆಂಡ್ ಎಷ್ಟದ? 9 ಅದ. 19ರಲ್ಲಿ 9 ಕಳೆದ್ರೆ 10 ಬರ್ತದ. ಸೊ 10ನೇ ಲೆಟರ್ ಯಾವ್ದು ಬರ್ತದ? 10ನೇ ಲೆಟರ್ ಕ್ವಶನ್ ಮಾರ್ಕ್ ಇದ್ದಲ್ಲಿ ಜೆ ಬರುತ್ತಾ. ಸೊ ಆಪ್ಷನ್ ಎ ಜೆ ಇಸ್ ದ ಕರೆಕ್ಟ್ ಆನ್ಸರ್. ಓಕೆ, ಮುಂದಿನ ಪ್ರಶ್ನೆ, ಇಲ್ಲಿ ಯಾವ ತರ ಅದ ಅಂದ್ರ,
ನಮ್ಗೆ ಆಲ್ರೆಡಿ ಏನ್ ಗೊತ್ತದ ಅಂದ್ರೆ ಇಲ್ಲಿ ನೋಡ್ರಿ, ನೀವು ಎರಡ್ ಮೂರ್ ಮೆಥಡ್ ಮಾಡ್ಬೋದು ಇದನ್ನ. ಯಾವ ತರ ಅಂದ್ರೆ ಇಲ್ಲಿ ನೋಡ್ರಿ, ಸಿ ಎಷ್ಟನೇ ಅಕ್ಷರ? ಸಿ 3ನೇ ಲೆಟರ್ ಅದ, ಓ 15ನೇ ಲೆಟರ್ ಅದ, ಎಂ 13ನೇ ಲೆಟರ್ ಅದ. ಸೊ ಇವೇನ್ ಎಷ್ಟನೇ ಲೆಟರ್ ಅದಾವ ಅನ್ನೋದನ್ನ ಸೆಕೆಂಡ್ ಕಾಲಮ್ ಇಂಡಿಕೇಟ್ ಮಾಡತ್ತೈತಿ. ಓಕೆ, ಥರ್ಡ್ ಕಾಲಮ್ ಏನ್ ಇಂಡಿಕೇಟ್ ಮಾಡ್ತದೆ? ಇದು 3 ಅದ, ಬಟ್ ಇಲ್ಲಿ ಎಕ್ಸ್ ಅದ. ಸೊ ನಮ್ಗೆ ಏನಾರ ಎಕ್ಸ್ ಗೂ 3ಕ್ಕೂ ಏನ್ ಸಂಬಂಧ ಅಂದ್ರೆ, ಜಡ್ ಕಡೆಯಿಂದ ನಾವು ಕೌಂಟ್ ಮಾಡಿದಾಗ, ನಾವು ಜಡ್ ಕಡೆಯಿಂದ ಯಾವಾಗ ಕೌಂಟ್ ಮಾಡ್ತೀವಲ್ಲ ಅವಾಗ ಏನ್ ಗೊತ್ತಾಗುತ್ತೆ ನಮ್ಗ, ಎಕ್ಸ್ ಎಷ್ಟನೇ ಅಕ್ಷರ ಅದ ಜಡ್ ಕಡೆಯಿಂದ ಕೌಂಟ್ ಮಾಡಿದಾಗ ಎಕ್ಸ್ 3ನೇ ಅಕ್ಷರ ಅದ. ಹೌದು, ಇಲ್ಲಿ ನೋಡ್ರಿ, ಎಕ್ಸ್ ವೈ ಜೆಡ್ ಲಾಸ್ಟ್ ಇರ್ತೈತೆ, ಇಲ್ಲ ಅದಕ್ಕಿಂತ ಮೊದಲು ಡಬ್ಲ್ಯೂ ಸಮಥಿಂಗ್ ಈ ತರ ಎಲ್ಲ ಇರ್ತಾವ, ಯು ವಿ ಈ ತರ. ಈ ಕಡೆಯಿಂದ ಕೌಂಟ್ ಮಾಡ್ಕೊತ ಬರ್ರಿ, 1 2 3ನೇ ಅಕ್ಷರ ಎಕ್ಸ್ ಅದ. ಹೌದು, ನೆಕ್ಸ್ಟ್ ಎಕ್ಸ್ 3ನೇ ಅಕ್ಷರ ಅದ ಯಾವ ಕಡೆಯಿಂದ ಕೌಂಟ್ ಮಾಡಿದಾಗ? ಜಡ್ ಕಡೆಯಿಂದ ಕೌಂಟ್ ಮಾಡಿದಾಗ. ಎಲ್ ಎಷ್ಟನೇ ಅಕ್ಷರ ಅದ ಹೇಳಿ? 15ನೇ ಅಕ್ಷರ ಅದ. ಓಕೆ, ಹಾಗಿದ್ರ ಎಂ ಮುಂದ್ಗಡೆಯಿಂದ 13ನೇ ಅಕ್ಷರ ಅಂದ್ರೆ ಹಿಂದ್ಗಡೆಯಿಂದ 13ನೇ ಅಕ್ಷರ ಯಾವ್ದು ಬರುತ್ತೆ ಹೇಳಿ? ಎನ್ ಬರುತ್ತೆ. ಓಕೆ, ಎನ್ ಎಷ್ಟನೇ ಅಕ್ಷರ ಆಗುತ್ತೆ ಹಿಂದ್ಗಡೆಯಿಂದ ಕೌಂಟ್ ಮಾಡಿದಾಗ? 13ನೇ ಅಕ್ಷರ ಆಗುತ್ತೆ. ಸೊ ನಮ್ಗೆ ಇಲ್ಲಿ ಏನ್ ಅರ್ಥ ಆಗತ್ತೆ, ಥರ್ಡ್ ಕಾಲಮ್ ಒಳಗ ಜೆಡ್ ಕಡೆಯಿಂದ ಕೌಂಟ್ ಮಾಡಿದಾಗ 3ನೇ ಅಕ್ಷರ ಎಕ್ಸ್ ಅದ, ಜೆಡ್ ಕಡೆಯಿಂದ ಕೌಂಟ್ ಮಾಡಿದಾಗ 15ನೇ ಅಕ್ಷರ ಎಲ್ ಅದ. ಸೊ ನಾವು ಈಗ ಏನ್ ಫೈಂಡ್ ಔಟ್ ಮಾಡ್ಬೇಕು? ಜೆಡ್ ಕಡೆಯಿಂದ ಕೌಂಟ್ ಮಾಡಿದಾಗ 13ನೇ ಅಕ್ಷರ ಯಾವ್ದದ ಅನ್ನೋದನ್ನ ಫೈಂಡ್ ಔಟ್ ಮಾಡ್ಬೇಕು. ಜೆಡ್ ಕಡೆಯಿಂದ ಕೌಂಟ್ ಮಾಡಿದಾಗ 13ನೇ ಅಕ್ಷರ ಯಾವ್ದದ? 13ನೇ ಅಕ್ಷರ ಎನ್ ಇದೆ. ಸೊ ಕ್ವಶನ್ ಮಾರ್ಕ್ ಇದ್ದಲ್ಲಿ ಎನ್ ಬರುತ್ತೆ. ಓಕೆ, ಇದೊಂದ್ ಮೆಥಡ್ ಆಯ್ತು. ಇನ್ನೊಂದ್ ಮೆಥಡ್ ಏನ್ ಮಾಡ್ಬೋದಂದ್ರೆ ನೀವು, ಅಂದ್ರೆ ಇದ್ ನೀವು ಮಾಡಿದ್ ಕರೆಕ್ಟ್ ಮೆಥಡ್. ಓಕೆ, ಇನ್ನೊಂದ್ ಇಲ್ಲಿ ಇದೆಲ್ಲ ಇಲ್ರಿ ಸರ್, ನಮ್ಗೆ ಹಿಂದ್ಗಡೆ ಬಂದ್ರೆ ಎಷ್ಟ್ ಬರುತ್ತೆ ಏನ್ ಬರುತ್ತೆ ಎಲ್ಲ ಗೊತ್ತಿಲ್ರಿ, ಬಟ್ ನಮ್ಗೆ ಬೇರೆ ಮೆಥಡ್ ಯೂಸ್ ಮಾಡ್ಬೋದು. ಇಲ್ಲಿ ಎಸ್ ಎಷ್ಟನೇ ಅಕ್ಷರ ಅದ ಮುಂದ್ಗಡೆಯಿಂದ ಕೌಂಟ್ ಮಾಡಿದಾಗ? ಎಕ್ಸ್ 24ನೇ ಅಕ್ಷರ ಅದ. ನೆಕ್ಸ್ಟ್ ಎಲ್ಲ 12ನೇ ಅಕ್ಷರ ಅದ. ಅದೇ ರೀತಿ ಇಲ್ಲಿ ಏನ್ ಅರ್ಥ ಆಗತ್ತೆ, 24 ಪ್ಲಸ್ 3 ಕೂಡಿದಾಗ ಇದು 27, 12 ಪ್ಲಸ್ 15 ಕೂಡಿದಾಗ ಇದು 27, ಇದು 27 ಬರುತ್ತೆ ಎರಡು ಪ್ಲಸ್ ಮಾಡಿದಾಗ. ಸೊ 13ಕ್ಕೆ ಎಷ್ಟು ಕೂಡಿದ್ರೆ 27, 13ಕ್ಕೆ 14 ಕೂಡಿದ್ರೆ 27 ಬರುತ್ತಾ. ಸೊ 14ನೇ ಅಕ್ಷರ ಯಾವ್ದದ ಮುಂದ್ಗಡೆಯಿಂದ? ಎನ್ ಅದ. ಸೊ ಈ ತರಾನು ಮಾಡ್ಬೋದು ನಾವು. ಓಕೆ, ಸೊ ನೀವು ಯಾವ ತರ ಮಾಡಿದ್ರು ಆಪ್ಷನ್ ಡಿ ಎನ್ ಈಸ್ ಕರೆಕ್ಟ್ ಆನ್ಸರ್. ಓಕೆ, ಯಾಕಂದ್ರೆ ನಾ ಆಲ್ರೆಡಿ ನೀವು ಸ್ಟಾರ್ಟಿಂಗ್ ಹೇಳುವಾಗ ಏನ್ ಮಾಡಿದ್ನಿ, ಈಗ ಡಿ ಇ ಎಫ್, ಎಫ್ 6ನೇ ಅಕ್ಷರ ಐತೆ ಅಂತ ಅನ್ಕೋರಿ. ಸೊ ಎಫ್ ಹಿಂದ್ಗಡೆಯಿಂದ ಎಷ್ಟನೇ ನಂಬರ್ ಬರುತ್ತೆ ಜೆಡ್ ಕಡೆಯಿಂದ ಕೌಂಟ್ ಮಾಡಿದಾಗ ಎಷ್ಟನೇ ನಂಬರ್ ಬರುತ್ತೆ ಕಂಡು ಹಿಡಿಬೇಕಾದ್ರೆ ನಾವ್ ಏನ್ ಮಾಡ್ಬೇಕು? 27ರಾಗ 6 ಕಳಿಬೇಕು. 27ರಾಗ 6 ಕಳೆದ್ರೆ ಎಷ್ಟ? 21 ಬರುತ್ತೆ. ಸೊ ಹಿಂದ್ಗಡೆಯಿಂದ 21ನೇ ಅಕ್ಷರ ಇರುತ್ತೆ ಯಾವುದು? ಎಫ್. ಅಂದ್ರೆ ನಿಮ್ಗೆ ಏನ್ ಹೇಳಿದ್ದೆ ನಾ, 27ರಾಗ ಆ ಸಂಖ್ಯೆ ಕಳೆದ್ರೆ ಅದ ಜೆಡ್ ಕಡೆಯಿಂದ ಕೌಂಟ್ ಮಾಡಿದಾಗ ಎಷ್ಟನೇ ನಂಬರ್ ಬರುತ್ತೆ ಅನ್ನೋದನ್ನ ನಾ ಹೇಳಿದ್ದೆ ಆಲ್ರೆಡಿ. ಸೊ ಇಲ್ಲಿ ಅದೇ ಲಾಜಿಕ್, ಯಾಕಂದ್ರೆ ಹಿಂದ್ಗಡೆಯಿಂದ ಪ್ಲಸ್ ಮುಂದ್ಗಡೆಯಿಂದ ಅದ್ ಪ್ಲಸ್ ಮಾಡಿದಾಗ 27 ಬರ್ಬೇಕು. ಸೊ ಇದೆಲ್ಲ 27 ಬರತೈತಿ ಅಂದ್ರೆ ಇದನ್ನು ಕೌಂಟ್ ಮಾಡಿದಾಗ ಪ್ಲಸ್ ಮಾಡಿದಾಗ 27 ಬರ್ಬೇಕಾಗಿತ್ತು. ಸೊ 27 ಬರ್ಬೇಕಾದ್ರೆ ನಮ್ಗೆ 13ಕ್ಕೆ ಎಷ್ಟು ಕೂಡಿದಾಗ 27 ಬರುತ್ತೆ? 13ಕ್ಕೆ 14 ಕೂಡಿದಾಗ 27 ಬರುತ್ತೆ. ಸೊ 14ನೇ ಲೆಟರ್ ಯಾವ್ದೈತಿ? ಎನ್ ಅದ. ಸೊ ಆಪ್ಷನ್ ಡಿ ಎನ್ ಇಸ್ ದ ಕರೆಕ್ಟ್ ಆನ್ಸರ್. ಓಕೆ, ನೀವು ಮೊದಲು ಮಾಡಿದ ಮೆಥಡ್ ಮಾಡ್ರಿ, ಏನ್ ಇಶ್ಯೂ ಇಲ್ಲ, ಬಟ್ ನಾನ್ ಜಸ್ಟ್ ಹೇಳಿ ಈ ತರಾನು ಮಾಡ್ಬೋದು ಅಂತ ಹೇಳಿ. ಓಕೆ, ಹ, ಮುಂದಿನ ಪ್ರಶ್ನೆ. ಇದು ಸೇಮ್ ಅದ ನೋಡ್ರಿ, ಮೇಲಿಂದ ಮಾಡಿದ್ದಿಲ್ಲ ಅದೇ ಸೇಮ್ ಅದ. ಓಕೆ, ಸೇಮ್ ಕ್ವಶನ್ ಡಿಕ್ಟೋ ಸೇಮ್ ಅದ, ಲಾಜಿಕ್ ಎಲ್ಲ ಸೇಮ್, ಎಲ್ಲ ಸೇಮ್. ಓಕೆ, ಇದೇನೈತಿ ಇಲ್ಲಿ ಆರ್ ವಿ ವೈ ಐತಿ. ಆರ್ ಎಷ್ಟನೇ ಅಕ್ಷರ? ಆರ್ 18ನೇ ಅಕ್ಷರ. ವಿ ಎಷ್ಟನೇ ಅಕ್ಷರ? ವಿ 22ನೇ ಅಕ್ಷರ. ವಾಯ್ ಎಷ್ಟನೇ ಅಕ್ಷರ? ವಾಯ್ 25ನೇ ಅಕ್ಷರ. ಸೊ ಬಟ್ ಇಲ್ಲಿ ಜೆಡ್ ಕಡೆಯಿಂದ 18ನೇ ಅಕ್ಷರ ಯಾವ್ದದ? ಆಯ್ ಅದ. ಜೆಡ್ ಕಡೆಯಿಂದ ನೋಡಿದಾಗ 22ನೇ ಅಕ್ಷರ ಯಾವ್ದದ? ಇ ಅದ. ಸೊ ಜೆಡ್ ಕಡೆಯಿಂದ ನೋಡಿದಾಗ ನೀವು 25ನೇ ಅಕ್ಷರ ಯಾವ್ದಿರುತ್ತ? ಬಿ ಇರುತ್ತ. ಸೊ ಆಪ್ಷನ್ ಬಿ, ಬಿ ಈಸ್ ಕರೆಕ್ಟ್ ಆನ್ಸರ್. ಅದು ತರ ಮಾಡ್ಬೋದು. ಇಲ್ಲ ಸರಿ ನಮ್ಗೆ ಉಲ್ಟಾ ನೋಡಿದ್ರೆ ಗೊತ್ತಾಗಿಲ್ರಿ ಅಂದಾಗ ಈ ತರಾನು ಮಾಡ್ಬೋದು. ಯಾವ ತರ ಆಲ್ರೆಡಿ ನೀವು ಅವಾಗ್ಲೇ ಎಕ್ಸ್ಪ್ಲೇನ್ ಮಾಡಿದ್ನಿಲ್ಲ. ಏನ ಇಲ್ಲಿ ನೋಡ್ರಿ, 18 ಅದ, ಇದು 9ನೇ ಅಕ್ಷರ ಇರುತ್ತೆ. 18 ಪ್ಲಸ್ 9 ಕೂಡಿದಾಗ 27 ಬರುತ್ತ. 22 ಅದ, ಪ್ಲಸ್ 5ನೇ ಅಕ್ಷರ ಇರುತ್ತೆ. 22 ಪ್ಲಸ್ 5 ಕೂಡಿದಾಗ 27 ಬರುತ್ತ. ಸೊ ನಮ್ಗೆ ಇಲ್ಲಿ ಆಲ್ರೆಡಿ 25 ಐತಿ. 25ಕ್ಕೆ ಎಷ್ಟು ಕೂಡಿದಾಗ 27 ಬರುತ್ತೆ ಅನ್ನೋದನ್ನ ನೋಡ್ಬೇಕು. 27ಕ್ಕೆ ಎಷ್ಟು ಕೂಡಿದಾಗ, ಸಾರಿ 25ಕ್ಕೆ ಎಷ್ಟು ಕೂಡಿದಾಗ 27 ಬರುತ್ತ?
25ಕ್ಕೆ 2 ಕೂಡಿದಾಗ 27 ಬರುತ್ತಾ. ಸೊ ಎರಡನೇ ಲೆಟರ್ ಯಾವ್ದದ? ಬಿ ಅದ. ಇದು ಈಜಿ ಆಗುತ್ತಾ. ಸೊ ಆಪ್ಷನ್ ಬಿ, ಬಿ ಇಸ್ ಕರೆಕ್ಟ್ ಆನ್ಸರ್. ಈ ತರ ಮಾಡಿದ್ರೆ ಇದೇ ಬರುತ್ತಾ. ಓಕೆ. ಹ್ಮ್. ಅಂದ್ರೆ ನಿಮ್ಗ ಸಡನ್ ಆಗಿ ನೀವು ಉಲ್ಟಾ ಮಾಡ್ರ 9ನೇ ಅಕ್ಷರ ಬರ್ತೈತಿ ನೆನಪಾಗೋ ಟೈಮ್ದಾಗ ಹಿಂಗ್ ಮಾಡೋದು. ಬಟ್ ಎಲ್ಲಾಕು ಎಲ್ಲಾ ಸೇಮ್ ಲಾಜಿಕ್ ಅಪ್ಲೈ ಆಗಂಗಿಲ್ಲ, ಇದೊಂದು ತಲೆಯಾಗಿರ್ಲಿ. ಓಕೆ. ಈ ಪ್ರಶ್ನೆಯಲ್ಲಿ ಏನಾಗ್ಯದ, ನಾವು ಜಸ್ಟ್ ನೋಡ್ಬೇಕಂದ್ರೆ ಯಾವ ತರ ಸ್ಕಿಪ್ ಆಗ್ಯದ ಏನಂತ ಹೇಳಿ. ಎಫ್ ಎಷ್ಟನೇ ಅಕ್ಷರ? ಎಫ್ 6ನೇ ಅಕ್ಷರ. ಐ ಎಷ್ಟನೇ ಅಕ್ಷರ? ಸಿ 3ನೇ ಅಕ್ಷರ. ಎಚ್ ಎಷ್ಟನೇ ಅಕ್ಷರ? 8ನೇ ಅಕ್ಷರ. ಓಕೆ. ಎಂ ಎಷ್ಟನೇ ಅಕ್ಷರ? ಪಿ ಎಷ್ಟನೇ ಲೆಟರ್ ಅದ? 22. ಓಕೆ. ಹ್ಮ್. ಈಗ ಆರ್ ಇದ್ದಿದ್ದು ಡೈರೆಕ್ಟ್ ಎಷ್ಟಾಗ್ಯದ? 9 ಆಗ್ಯದ. ನೆಕ್ಸ್ಟ್ 3 ಇದ್ದಿದ್ದು ಡೈರೆಕ್ಟ್ 8 ಆಗ್ಯದ. 13 ಇದ್ದಿದ್ದು ಡೈರೆಕ್ಟ್ ಎಷ್ಟಾಗ್ಯದ? 22 ಆಗಿದೆ. ಓಕೆ. ಇಲ್ಲಿ ಏನ್ ಅರ್ಥ ಆಗತ್ತಂದ್ರ ನಮ್ಗ, ಇಲ್ಲಿ 6 ಪ್ಲಸ್ 2 ಮಾಡಿದಾಗ ಎಷ್ಟು ಬರುತ್ತ? 8 ಬರ್ಬೇಕ. ಬಟ್ ಏನಾಗೈತಿ? +1 ಆಗೈತಿ. 6 ಪ್ಲಸ್ 2 ಮಾಡಿದ ನಂತರನು +1 ಮಾಡ್ಯಾರು. ಎರಡನೇದಕ್ ನೋಡ್ರಿ, 3 ಪ್ಲಸ್ 4 ಕೂಡಿಸಿದ್ರೆ 7. ಬಟ್ ಇಲ್ಲೂ +1 ಮಾಡ್ಯಾರು. ಈ ಲಾಜಿಕ್ ಅಪ್ಲೈ ಆಗೈತಿ ಇಲ್ಲಿ. ಈಗ ನಾ ಸಾಲ್ವ್ ಮಾಡ್ತೇನೆ ನೋಡ್ರಿ ಇದನ್ನ, ನಿಮ್ಗೆ ಅರ್ಥ ಆಕೈತಿ. ಈಗ ಈ ಕ್ವಶನ್ದಾಗ ಇಲ್ಲಿ ನೋಡ್ರಿ, ಎಫ್ 6ನೇ ಲೆಟರ್ 6 ಪ್ಲಸ್ 2 ಮಾಡಿದಾಗ 8 ಬರ್ಬೇಕು. ಬಟ್ ಏನಾಗಿದೆ? +1 ಮಾಡಿದಾಗ 9 ಬರ್ತದ. ಓಕೆ. ನೆಕ್ಸ್ಟ್ ಇಲ್ಲಿ 3 ಅದ, +4 ಮಾಡಿದಾಗ 7 ಬರ್ಬೇಕು. +1 ಮಾಡಿದಾಗ ಇಲ್ಲಿ 8 ಬರ್ತದ. ಅದೇ ರೀತಿ ಇಲ್ಲಿ ಏನಾಗುತ್ತೆ? 13 ಪ್ಲಸ್ ಕ್ವಶನ್ ಮಾರ್ಕ್ ನಂತರ +1 ಮಾಡಿದಾಗ 22 ಬರ್ಬೇಕು. ಹೌದು. ಯಾಕಂದ್ರೆ ಇಲ್ಲಿ 6 ಕೂಡಿಸಿದ್ರೆ 8 ಬರ್ಬೇಕು. ಬಟ್ +1 ಮಾಡ್ಯಾರ. 3 4 ಕೂಡಿಸಿದ್ರೆ 7 ಬರ್ಬೇಕು. +8 ಬಂದತೆ ಅಂದ್ರೆ ಇಲ್ಲೂ +1 ಮಾಡ್ಯಾರ. ಅದಕ್ಕೆ ನಾವು 13 ಪ್ಲಸ್ ಕ್ವಶನ್ ಮಾರ್ಕ್ ಮಾಡಿ +1 ಮಾಡಿದಾಗ 22 ಬರ್ಬೇಕು. ಹೌದು. ಸೊ ಈಗ ಇದನ್ನ ಸಾಲ್ವ್ ಮಾಡ್ರಿ. 13 ಪ್ಲಸ್ ಕ್ವಶನ್ ಮಾರ್ಕ್ +1 ಈಕ್ವಲ್ ಟು 22. ವೆರಿ ಗುಡ್. 13 ಒಂದು ಕೂಡಿಸಿದ್ರೆ 14. ಸೊ ಕ್ವಶನ್ ಮಾರ್ಕ್ 22 ಪ್ಲಸ್ 14 ಆ ಸೈಡ್ ಹೋದ್ರೆ -14 ಆಗುತ್ತಾ. ಸೊ ಕ್ವಶನ್ ಮಾರ್ಕ್ ಇದ್ದಲ್ಲಿ ಎಷ್ಟು ಬರುತ್ತೆ? 22 ಅಲ್ಲಿ 14 ಕಳೆದ್ರೆ 8 ಬರುತ್ತೆ. ಸೊ ಆಪ್ಷನ್ ಎ 8 ಸರಿಯಾದ ಉತ್ತರ. ಈ ಪ್ರಶ್ನೆ ಟ್ರೈ ಮಾಡಿ. ನಿಮ್ಗೆ ಏನು ಗೊತ್ತಾಗ್ಲಿಕ್ಕಾದ್ರೆ ಏನ್ ಮಾಡುದು? ಎಂ ಎಷ್ಟನೇ ಅಕ್ಷರ ಐತಿ? ಎಮ್ಮ ಮುಂದ್ಗಡೆಯಿಂದ ಎಷ್ಟನೇ ಅಕ್ಷರ ಐತಿ ಅಮ್ಮ? ಎಂ 13ನೇ ಅಕ್ಷರ ಐತಿ. ಓ 15ನೇ ಅಕ್ಷರ ಐತಿ. ಓಕೆ. ಕ್ಯೂ ಎಷ್ಟನೇ ಅಕ್ಷರ ಐತಿ? ಕ್ಯೂ 17ನೇ ಅಕ್ಷರ ಐತಿ. ಎಸ್ 19ನೇ ಅಕ್ಷರ ಐತಿ. ಸಿ ಎಷ್ಟನೇ ಅಕ್ಷರ ಐತಿ? ಸಿ 3ನೇ ಅಕ್ಷರ ಅದ. ಇ ಎಷ್ಟನೇ ಅಕ್ಷರ ಐತಿ? ಇ 5ನೇ ಅಕ್ಷರ ಅದ. ಬಟ್ ಇಲ್ಲಿ ನೋಡಿದ ತಕ್ಷಣ ಇಲ್ಲಿ 13, 15, 17, 19 3, 5 ನೋಡಿದ ತಕ್ಷಣ ಏನು ಗೊತ್ತಾಗಂಗಿಲ್ಲ ನಂಗೆ. ಯಾಕಂದ್ರ 17, 19ಕ್ಕ 9ಕ್ಕೆ ಏನ್ ಸಂಬಂಧ ಇಲ್ಲ. 13, 15 ಮತ್ತ್ 13ಕ್ಕ ಏನು ಸಂಬಂಧ ಇಲ್ಲ. ಓಕೆ. ಅವಾಗ ಏನ್ ಮಾಡ್ಬೇಕು ನಾವು? ಉಲ್ಟಾ ಎಷ್ಟನೇ ನಂಬರ್ ಅದ ನೋಡ್ಬೇಕ. ಈ 13 ಐತಂದ್ರೆ 27ರಾಗ 13 ಕಳೆದ್ರೆ ಇದು 14 ಬರುತ್ತಾ. ನೆಕ್ಸ್ಟ್ 27ರಾಗ 17 ಕಳೆದ್ರೆ ಇದು 10 ಬರುತ್ತಾ. ಇದು 27ರಾಗ 3 ಕಳೆದ್ರೆ 24 ಬರುತ್ತಾ. ಓಕೆ. ಅದೇ ರೀತಿ ಇದು 27ರಾಗ 15 ಕಳೆದ್ರೆ 12 ಬರುತ್ತಾ. ನೆಕ್ಸ್ಟ್ 27ರಾಗ 19 ಕಳೆದ್ರೆ 8 ಬರುತ್ತಾ. 27ರಾಗ 5 ಕಳೆದ್ರೆ 22 ಬರುತ್ತಾ. ಓಕೆ. ಈಗ ನಾವು 2 ಮೆಥಡ್ ಇಂದ ಸಾಲ್ವ್ ಮಾಡಬಹುದು. ಏನೇನ್ ಮಾಡ್ಬೋದಪ್ಪ ಅಂದ್ರ ಇಲ್ಲಿ ನೋಡಿ, 14 ಪ್ಲಸ್ 12 ಕೂಡಿದ್ರೆ ಎಷ್ಟು? 14 ಪ್ಲಸ್ 12 ಕೂಡಿದ್ರೆ 26 ಬರುತ್ತಾ. ಅದನ್ನ ಡಿವೈಡೆಡ್ ಬೈ 2 ಮಾಡಿದ್ರೆ 13 ಬರುತ್ತಾ. ಓಕೆ. ಅದೇ ರೀತಿ 10 ಪ್ಲಸ್ 8 ಕೂಡಿದ್ರೆ ಎಷ್ಟು ಬರುತ್ತಾ? 18 ಬರುತ್ತಾ. 18 ಡಿವೈಡೆಡ್ ಬೈ 2 ಮಾಡಿದ್ರೆ 9 ಬರುತ್ತಾ. ಅದೇ 24 ಪ್ಲಸ್ 22 ಕೂಡಿದ್ರೆ ಎಷ್ಟು ಬರುತ್ತಾ? 46 ಬರುತ್ತಾ. 46 ಡಿವೈಡೆಡ್ ಬೈ 2 ಮಾಡಿದಾಗ 23 ಬರುತ್ತೆ. ಸೊ ಆಪ್ಷನ್ ಎ ಕರೆಕ್ಟ್ ಆನ್ಸರ್ ಆಗುತ್ತೆ. ಇದೊಂದು ಮೆಥಡ್ ಆಯ್ತು. ಇನ್ನೊಂದ್ ಮೆಥಡ್ ಏನ್ ಮಾಡ್ಬೋದಪ್ಪ ಅಂದ್ರ ನಾವ ಇಲ್ಲಿ ಎಷ್ಟು ಈಚೆ ಅದ ನೋಡ್ರಿ. ಎಂ 13, ಓ ಅದ, ಕ್ಯೂ 9, ಎಸ್ ಅದ, ಸಿ ಕ್ವೆಶನ್ ಮಾರ್ಕ್, ಇ ಅದ. ಓಕೆ. ಏನು ಜಾಸ್ತಿ ತಲೆನೇ ಕೆಡ್ಸ್ಕೊಬೇಡ್ರಿ ನೀವು. ಯಾಕಂದ್ರೆ ಇಲ್ಲಿ ನೋಡ್ರಿ, ಇಷ್ಟೆಲ್ಲ ಕಾಂಪ್ಲಿಕೇಟೆಡ್ ಮಾಡೋ ಬದ್ಲಿ ಎಂ ಓ, ಎಂ ಗ್ಯಾಪ್ ಓ, ಕ್ಯೂ ಗ್ಯಾಪ್ ಎಸ್, ಸಿ ಗ್ಯಾಪ್
ಇ ಅದ. ಸೊ ಎಂ ಆದ ನಂತರ ಏನ್ ಬರ್ಬೇಕಾಗಿತ್ತು? ಎನ್ ಬರ್ಬೇಕಾಗಿತ್ತು. ಕ್ಯೂ ಆರ್ ಎಸ್, ಹೌದು, ಇಲ್ಲಿ ಆರ್ ಬರ್ಬೇಕಾಗಿತ್ತು, ಹೌದು. ನೆಕ್ಸ್ಟ್ ಸಿ ಆದ ನಂತರ ಡಿ ಬರ್ಬೇಕಾಗಿತ್ತು, ಡಿ ಆದ ನಂತರ ಇ ಬರ್ಬೇಕಾಗಿತ್ತು. ಇದ್ರಾಗ ಏನ್ ಡೌಟ್ ಐತಿ ನಾ ಈಗ ಹೇಳಿದ್ದ? ಯಾಕಂದ್ರೆ ಎಂ ಎನ್ ಒ ಕ್ಯೂ ಆರ್ ಎಸ್ ಸಿ ಡಿ ಇ. ಓಕೆ. ಈಗ ಬಟ್ ಸರಿ, ಎನ್ ಎನ್ 13ಕ್ಕೂ 6 9ಕ್ಕೂ ಏನ್ ಸಂಬಂಧ ಅನ್ನೋದು ಅವಾಗ ಕ್ವಶನ್ ಮಾರ್ಕ್ ಬರುತ್ತೆ. ಯಾಕಂದ್ರೆ ಎನ್ ಎಷ್ಟನೇ ನಂಬರ್ ಅದ? ಎನ್ ಮುಂದ್ಗಡೆಯಿಂದ ನೋಡಿದಾಗ 14ನೇ ನಂಬರ್ ಅದ, ಬಟ್ ಇಲ್ಲಿ ಏನೈತಿ 13ನೇ ನಂಬರ್ ಐತಿ. ಅವಾಗ ನೀವು ಥಿಂಕ್ ಮಾಡ್ಬೇಕ. ನೀವು ಜೆಡ್ ಕಡೆಯಿಂದ, ಎಸ್ ಎಸ್ ಎಸ್, ಜೆಡ್ ಕಡೆಯಿಂದ ಬಂದಾಗ ಏನಾಗತ್ತ? ಎನ್ 13ನೇ ನಂಬರ್ ಅದ, ಆರ್ 9ನೇ ನಂಬರ್ ಅದ. ಸೊ ಜೆಡ್ ಕಡೆ ಇಂದ ಬಂದಾಗ ಡಿ ಎಷ್ಟನೇ ನಂಬರ್ ಅದ? ಡಿ 23ನೇ ನಂಬರ್ ಅದ. ಜೆಡ್ ಕಡೆಯಿಂದ ಬಂದಾಗ ಡಿ ಎಷ್ಟನೇ ಲೆಟರ್ ಅದ ಅಂದ್ರೆ ಡಿ 23ನೇ ಲೆಟರ್ ಅದ. ಸೊ ಕ್ವಶನ್ ಮಾರ್ಕ್ ಇದ್ದಲ್ಲಿ 23 ಬರುತ್ತೆ. ನಿಮ್ಗೆ ಯಾವ್ದು ಈಸಿ ಆಗುತ್ತೆ, ಯಾವ್ದು ಜಲ್ದಿ ಆಗುತ್ತೆ ಅದ್ ನೋಡ್ರಿ. ಯಾಕಂದ್ರೆ ಇಲ್ಲಿ ಎಷ್ಟು ಈಸಿ ಐತಿ? ಎಂ ಒ ಕ್ಯೂ ಎಸ್ ಅತ್ತ, ಸಿ ಇ. ಸೊ ನಡು ಏನ್ ಬರ್ಬೇಕು? ಎಂ ಎನ್ ಒ ಕ್ಯೂ ಆರ್ ಎಸ್ ಸಿ ಡಿ ಇ ಬರ್ಬೇಕು. ಈ ಬಟ್ ಈ ಲೆಟರ್ಸ್ಗೂ ಈ ನಂಬರ್ಸ್ಗೂ ಏನ್ ಸಂಬಂಧ ಐತಿ ನೋಡ್ಬೇಕು. ಉಲ್ಟಾ ಬಂದಾಗ ಇದೆ ಆಕ್ಚುಲಿ ಎನ್ 14, ಬಟ್ ಇಲ್ಲಿ 13 ಬಂದದ. ಇಲ್ಲಿ ಆ 9ನೇ ಲೆಟರ್ ಏನೈತಿ? ಐ ಬರುತ್ತೆ. ಆರ 18 ಬರುತ್ತೆ. ಸೊ ಇಲ್ಲಿ 9 ಬಂದದ. ಅಂದ್ರೆ 20 18 ಕಳೆದ್ರೆ 9 ಬರುತ್ತೆ. ಅದೇ ರೀತಿ ಡಿ ಬರ್ಬೇಕಾಗಿತ್ತು. ಡಿ ಎಷ್ಟನೇ ಲೆಟರ್ ಐತಿ? ಡಿ 4ನೇ ಲೆಟರ್ ಐತಿ. 27 4 ಕಳೆದ್ರೆ ಎಷ್ಟು ಬರುತ್ತೆ? 23. ಯಾಕಂದ್ರೆ ಜೆಡ್ ಕಡೆಯಿಂದ ಎಷ್ಟನೇ ನಂಬರ್ ಚೆಕ್ ಮಾಡ್ಬೇಕಾದ್ರೆ 27 ಮೈನಸ್ ಮಾಡ್ಬೇಕು. 27 4 ಮೈನಸ್ ಮಾಡಿದಾಗ ಎಷ್ಟು ಬರುತ್ತೆ? 23 ಬರುತ್ತೆ. ಸೊ ಆಪ್ಷನ್ ಎ ಈಸ್ ಕರೆಕ್ಟ್ ಆನ್ಸರ್, 23. ಅರ್ಥ ಆಯ್ತು? ಏನ್ ಕನ್ಫ್ಯೂಷನ್ ಐತ್ರಿ? ಎರಡು ಮೆಥಡ್ ಒಳಗ ಯಾವ ಮೆಥಡ್ ಬೇಕಾದ್ರೂ ಯೂಸ್ ಮಾಡ್ಬೋದು. ಎರಡು ಎಕ್ಸಾಕ್ಟ್ಲಿ ಕರೆಕ್ಟ್ ಇದಾವ, ನೋ ಇಶ್ಯೂಸ್. ಬಟ್ ನಿಮ್ಗೆ ಯಾವ್ದು ಜಲ್ದಿ ಆಗುತ್ತೆ ಅನ್ನೋದನ್ನ ನೋಡಿ ಅದನ್ನ ಯೂಸ್ ಮಾಡ್ರಿ. ಓಕೆ. ನಿಮ್ಗ ಇನ್ನೊಂದ್ ಏನ್ ಹೇಳ್ತೀನಿ ನೋಡ್ರಿ. ಇಲ್ಲಿ ನಿಮ್ಗ ಜಲ್ದಿ ಯಾವ್ದ ಅದ್ ನೋಡಿದ ತಕ್ಷಣ, ಈಗ ಸೀರಿಯಲ್ ಇದ್ದು ತಿಳ್ಕೊರಿ, ಬಾಳ ಕನ್ಫ್ಯೂಷನ್ ಮಾಡ್ಬೇಡ್ರಿ. ಎಂ ಓ ನಡು ಏನ್ ಬರ್ಬೇಕಾಗಿತ್ತು? ಎನ್ ಬರ್ಬೇಕಾಗಿತ್ತು. ಅದ್ ತಲೆಯಲ್ಲಿ ಇರ್ಬೇಕು ನಿಮ್ಗ. ಕ್ಯೂ ಆರ್ ಎಸ್ ಅದನ್ನ ಗಮನಿಸ್ಬೇಕು ನೀವು. ಸಿ ಡಿ ಇ, ಬಟ್ ಡಿ ಅಲ್ಲಿ 6ಕ 9 ಬಂದೈತಿ, ಎನ್ ಕ 13 ಬಂದೈತಿ. ಬಟ್ ಎನ್ ಕ 14 ಬರ್ಬೇಕಾಗಿತ್ತು. 13 ಯಾಕೆ ಬಂದೈತಿ? ಒಂದು ಮುಂದ್ಗಡೆಯಿಂದ ಕೌಂಟ್ ಮಾಡ್ಬೇಕು ಒಂದ್, ಇಲ್ಲ ಜೆಡ್ ಕಡೆಯಿಂದ ಕೌಂಟ್ ಮಾಡ್ಬೇಕು ಒಂದ್. ಆಪ್ಷನ್ ಅದಾವ. ಸೊ ಎ ಕಡೆಯಿಂದ ಕೌಂಟ್ ಮಾಡಿದಾಗ ಬರೋ ನಂಬರ್ ಬಂದಿಲ್ಲ ಅಂದ್ರೆ ನಾವ್ ಏನ್ ಮಾಡ್ಬೇಕು? ಅವಾಗ ಜೆಡ್ ಕಡೆಯಿಂದ ಕೌಂಟ್ ಮಾಡಿ ನೋಡ್ಬೇಕು. ಅವಾಗಂತೂ ಬಂದೇ ಬರುತ್ತ. ಸೊ ಈಗ ಏನಾಗತ್ತ? ಅದೇ ರೀತಿ ನೋಡಿದಾಗ ನಾವು ಡಿ ಇನ್ನು ಜೆಡ್ ಕಡೆಯಿಂದ ಎಷ್ಟನೇ ನಂಬರ್ ಬರುತ್ತೆ ಅನ್ನೋದನ್ನ ನೋಡಿದಾಗ 13ನೇ ನಂಬರ್ ಬರುತ್ತೆ. ಸೊ ಆಪ್ಷನ್ ಎ 23 ಸರಿಯಾದ ಉತ್ತರ. ನೆಕ್ಸ್ಟ್ ಈ ಪ್ರಶ್ನೆ ಟ್ರೈ ಮಾಡಿ. ಇದೇ ಮಾಡಿದ್ದಿಲ್ಲ, ಅದೇ ಸಿಂಪಲ್ ಮೆಥಡ್ ಯೂಸ್ ಮಾಡಬಹುದು. ಇಲ್ಲಿ ಏನಂದ್ರ ಪಿ ಕ್ಯೂ ಬರ್ಬೇಕಾಗಿತ್ತು, ನೆಕ್ಸ್ಟ್ ಆರ್ ಅದ, ಬಟ್ ಇಲ್ಲಿ 10 ಬಂದದ. ಸೊ ಪಿ ಕ್ಯೂ ಆರ್. ಕೆ ಎಲ್ ಬರ್ಬೇಕಾಗಿತ್ತು, ಬಟ್ ಎಂ ಬಂದದ, ಅಂದ್ರೆ ಕೆ ಎಲ್ ಎಂ. ನೆಕ್ಸ್ಟ್ ಯು ಕ್ವಶನ್ ಮಾರ್ಕ್ ಇದೆ, ಬಟ್ ಡಬ್ಲ್ಯೂ ಬಂದದಂದ್ರೆ ಯು ವಿ ಡಬ್ಲ್ಯೂ ಈ ತರ ಬರ್ಬೇಕು. ಬಟ್ ಇಲ್ಲಿ ಕೊಟ್ಟಿರೋ ನಂಬರ್ಸ್ಗೆ ಮತ್ತು ಇರೋ ಲೆಟರ್ಸ್ಗೆ ಏನ್ ಸಂಬಂಧ ಐತಿ ನೋಡ್ಬೇಕು. ಕ್ಯೂ ನಾವು ಮುಂದ್ಗಡೆಯಿಂದ ನೋಡಿದಾಗ ಏನಾಗತ್ತ? ಕ್ಯೂ ಎಷ್ಟನೇ ನಂಬರ್ ಅದ? 17ನೇ ನಂಬರ್ ಅದ. ಸೊ ಬಟ್ ಇಲ್ಲಿ ಎಷ್ಟು ಕೊಟ್ಟಾರ? 10 ಕೊಟ್ಟಾರ. ಅಂದ್ರೆ ನಾವು ಜೆಡ್ ಕಡೆಯಿಂದ ಕೌಂಟ್ ಮಾಡಿದಾಗ ಕ್ಯೂ ಎಷ್ಟನೇ ನಂಬರ್ ಅದ? ಜೆಡ್ ಕಡೆಯಿಂದ ಕೌಂಟ್ ಮಾಡಿದಾಗ ಕ್ಯೂ 10ನೇ ನಂಬರ್ ಅದ. ಸೊ ಅದೇ ರೀತಿ ಎಲ್ ಎಷ್ಟನೇ ನಂಬರ್ ಅದ? ಎಲ್ ಜೆಡ್ ಕಡೆಯಿಂದ ಕೌಂಟ್ ಮಾಡಿದಾಗ 15ನೇ ನಂಬರ್ ಅದ. ಸೊ ಅದೇ ರೀತಿ ಫಿ ಎಷ್ಟನೇ ನಂಬರ್ ಅದ ಅನ್ನೋದನ್ನ ನೋಡ್ಬೇಕು ನಾವು. ಫಿ ಆಕ್ಚುಲಿ ಮುಂದ್ಗಡೆಯಿಂದ ಕೌಂಟ್ ಮಾಡಿದಾಗ 22ನೇ ನಂಬರ್ ಅದ. ಹಿಂದ್ಗಡೆ ಜೆಡ್ ಕಡೆಯಿಂದ ಕೌಂಟ್ ಮಾಡಿದಾಗ ಎಷ್ಟನೇ ನಂಬರ್ ಅದ ಫೈಂಡ್ ಔಟ್ ಮಾಡ್ಬೇಕಾದ್ರೆ ಏನ್ ಮಾಡ್ಬೇಕು? 27 22 ಮೈನಸ್ ಮಾಡ್ಬೇಕು. ಅವಾಗ ಏನ್ ಬರುತ್ತ? 5 ಬರುತ್ತ. ಸೊ ವಿ ಜಾಗಕ್ಕೆ ಏನ್ ಬರುತ್ತ? ಇಲ್ಲಿ ಯಾವ ನಂಬರ್ ಬರುತ್ತ? 5 ಬರುತ್ತ. ಸೊ ಆಪ್ಷನ್ ಬಿ ಕರೆಕ್ಟ್ ಆನ್ಸರ್. ಅರ್ಥ ಐತ್ರಿ? ಸಿಂಪಲ್ ಐತ್ರಿ ಇದು ಸರ್. ನೀವು ಇದೇ ಇರ್ಲಿ ಅದು ಮೆಥಡ್ ಮಾಡ್ಬೋದು. ಯಾಕಂದ್ರೆ ಪಿ ಎಷ್ಟನೇ ನಂಬರ್ ರೀ? ಪಿ ಬ್ಯಾಕ್ ಸೈಡ್ ಇಂದ ಕೌಂಟ್ ಮಾಡಿದಾಗ 11ನೇ ನಂಬರ, ಆರ 9ನೇ ನಂಬರ. ಸೊ 11 + 9 ಮಾಡಿದಾಗ 20 ಬರುತ್ತಾ, ಡಿವೈಡೆಡ್ ಬೈ 2 ಮಾಡಿದಾಗ 10 ಬರುತ್ತಾ. ಓಕೆ. ನೆಕ್ಸ್ಟ್ ಕೆ ಎಷ್ಟನೇ ನಂಬರ? ಎಂ ಎಷ್ಟನೇ ನಂಬರ? ಕೆ 16ನೇ ನಂಬರ, ಎಂ 14ನೇ ನಂಬರ್. ಸೊ 16 + 14 ಮಾಡಿದಾಗ 30 ಬರುತ್ತಾ, 30 ಡಿವೈಡೆಡ್ ಬೈ 2 ಮಾಡಿದಾಗ 15 ಬರುತ್ತೆ. ಓಕೆ. ಯು ಎಷ್ಟನೇ ನಂಬರ? ಯು 6ನೇ ನಂಬರ, ಡಬ್ಲ್ಯೂ 4ನೇ ನಂಬರ. ಸೊ 6 + 4 ಬೈ 2 ಮಾಡಿದಾಗ 6 4 10 10 ಬೈ 2 ಮಾಡಿದಾಗ 5 ಬರುತ್ತೆ. ಸೊ ಈ ತರ ಮಾಡಿದ್ರು ಆಪ್ಷನ್ ಬಿ 5 ಸರಿಯಾದ ಉತ್ತರ. ಓಕೆ.